ನಮಸ್ಕಾರ ವೀಕ್ಷಕರೇ, ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಭೀಕರ ಅಪಘಾತ, ಬಾಲಕ ಸೇರಿದಂತೆ ಇಬ್ಬರ ಸಾವು, ಹಲವರ ಸ್ಥಿತಿ ಗಂಭೀರ. ಹುಬ್ಬಳ್ಳಿ ಮದುವೆ ಸಮಾರಂಭ ಮುಗಿಸಿ ಮನೆಗೆ ಬರುತ್ತಿದ್ದ ವೇಳೆಯಲ್ಲಿ ಕ್ರೂಸರ್ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಬಾಲಕ ಸ್ಥಳದಲ್ಲಿ ಮೃತಪಟ್ಟರೆ ಇನ್ನೋರ್ವ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿ 10ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡು ಕೆಎಂಸಿಆರ್ಐ ಆಸ್ಪತ್ರೆಗೆ ದಾಖಲಾದ ಘಟನೆ ಕಲಘಟಗಿ ತಾಲೂಕಿನ ದೇವಿಕೊಪ್ಪ ಕ್ರಾಸ್ ಬಳಿ ನಡೆದಿದೆ. ಕುಂದಗೋಳ ತಾಲೂಕಿನ ಎಲಿವಾಳ ಗ್ರಾಮದ ಮದುವೆ ಕಾರ್ಯಕ್ರಮವನ್ನು ಕಲಘಟಗಿ ತಾಲೂಕಿನ ದೇವಿಕೊಪ್ಪ ಗ್ರಾಮಕ್ಕೆ ಬರುವಾಗ ಘಟನೆ ನಡೆದಿದೆ. ಗಾಯಾಳುಗಳನ್ನು ಹುಬ್ಬಳ್ಳಿ ಕೆಎಂಸಿಆರ್ಐ ಆಸ್ಪತ್ರೆಗೆ ದಾಖಲು ಮಾಡಿದ್ದು, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಆರೋಗ್ಯ ವಿಚಾರಣೆ ನಡೆಸಿದರು. ಒಂದು ಭೀಕರ ಅಪಘಾತ ಇಲ್ಲಿ ಸುಮಾರು ಟ್ರ್ಯಾಕ್ಸ್ನಲ್ಲಿ ಭಾಳಷ್ಟು ಜನರು ಒಂದೇ ಊರಿನಿಂದ ಮದುವೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭೀಕರ ಅಪಘಾತದಲ್ಲಿ ಇಬ್ಬರು ಸಾವನ್ನು ಹೊಂದಿದ್ದಾರೆ. ಕೆಲವರಿಗೆ ಭಾಳಷ್ಟು ಮೈನರ್ ಇಂಜುರೀಸ್ ಆಗಿದೆ, ಕೆಲವರಿಗೆ ಸೀರಿಯಸ್ ಇಂಜುರೀಸ್ ಆಗಿದೆ. ನಾವು ಜಿಲ್ಲಾಡಳಿತ ಇವತ್ತು ಬಂದ್ಬಿಟ್ಟು ಎಲ್ಲರಿಗೆ ನೋಡಿ ಸಾಂತ್ವನ ಹೇಳೋದ್ರ ಜೊತೆಗೆ ಅವ್ರದ್ದೇನು ಸಂಪೂರ್ಣ ಖರ್ಚಿದೆ ಸರ್ಕಾರ ವಹಿಸ್ತತೆ, ಅದಕ್ಕಾಗಿ ಅವ್ರಿಗೆ ಬಂದು ಸಾಂತ್ವನ ಹೇಳೋದ್ರ ಜೊತೆಗೆ ಮೇಜರ್ಸ್ಗಳನ್ನ ತೊಗೋಬೇಕಂತೇಳಿ ಪದೇ ಪದೇ ನಾವು ಮಾತನಾಡ್ತಿದ್ದೀವಿ. ಇದು ಸಾರ್ವಜನಿಕರ ಇನ್ವಾಲ್ವ್ಮೆಂಟ್ ಕೂಡ ಇರಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಭಾಳ ದುರಂತ ಇದೆ, ಏನೋ ಭಾಳ ಇವತ್ತು ನಾನು ನೋಡ್ತಾ ಇದ್ದೆ ಬರಕಲ್ಲಿ ಗುರ್ತಾಯ್ತು. ಅವಲೇ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 7 ಜನ ಮೃತಪಟ್ಟಿದ್ದಾರೆ ಅಂತಾರೆ ಸ್ಟ್ಯಾಂಪಿಡ್ನಲ್ಲಿ. 11 ಆಗಿದೆ. ವೆರಿ ಸ್ಯಾಡ್. ಏನೋ ಇದು ಯಾವುದೋ ಒಂದು ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಿ ಈ ರೀತಿ ಆಗುತ್ತಂತ ಹೇಳಿ ಯಾರೂ ಊಹೆನೂ ಮಾಡಿರಲಿಲ್ಲ. ನಿನ್ನೇನು ಭಾಳ ಜನ ಇಲ್ಲಿ ರಸ್ತೆಯಲ್ಲಿ, ಇಡೀ ಹುಬ್ಬಳ್ಳಿ ಧಾರವಾಡನಲ್ಲಿ ರಸ್ತೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸೆಲೆಬ್ರೇಷನ್ ಆಗಿದೆ. ಮನವಿ ಮಾಡ್ತಕ್ಕಂಥ ಯಂಗರ್ ಜನ್ರೇಷನ್ಗೆ ದಯಮಾಡಿ ಆ ಸೆಲೆಬ್ರೇಷನ್ ಒಂದು ಲೆಕ್ಕದಲ್ಲಿ, ಯಾಕಂದ್ರೆ ಭಾಳ ಜನ ಬೈಕ್ ಓಡಿಸೋದು, ನಿನ್ನೆ ಆಗಿರ್ತಕ್ಕಂಥ ಸ್ವಲ್ಪ ಭಯದ ವಾತಾವರಣ ಕೂಡ ಇತ್ತು. ಆ ಥರ ಮಾಡಬಾರ್ದು. ಸೆಲೆಬ್ರೇಷನ್ ಸ್ವಲ್ಪ ಇತಿಮಿತಿಯಲ್ಲಿ ಆಗಬೇಕು ಅನ್ನೋದು ನನ್ನ ವಾದ. ಬಟ್ ಇದಾಗಿರ್ತಕ್ಕಂಥ ಸ್ಟ್ಯಾಂಪೇಡ್ ಭಾಳ ದುಃಖದ ಸಂಗತಿ. ಅವ್ರ ಫ್ಯಾಮಿಲಿಗೆ ನಾನು ವೈಯಕ್ತಿಕವಾಗಿ ಸಾಂತ್ವನ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ತಮ್ಮ ಮುಖಾಂತರ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ಕಾರಣ, ಯಾಕಂದರೆ ಯಾವುದೇ ಪ್ರಿಕಾಷನ್ಸ್ ತೊಗೊಳ್ಳದೆ ಈಗ ಅವ್ರಿಗೆ ಸ್ವಲ್ಪ ಸಮಾಧಾನನೇ ಬೇಕಾ ಬೇಡ ಅಂತ ಈ ಸಂದರ್ಭದಲ್ಲಿ. ಎಷ್ಟು ಅರ್ಜೆಂಟ್ ಇದೆ ನೋಡಿರಿ. ಟ್ವೀಟ್ ಮಾಡೋಕೆ ಇನ್ನು ನಾಳೆನೂ ಮಾಡ್ಬೋದಾಗಿತ್ತು, ಮಾಡಬಾರ್ದು ಅಂತೆಲ್ಲ. ಬಟ್ ಇದ್ರಲ್ಲಿ ಏನಂತಂದರೆ ಇದು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸರ್ಕಾರಗಳು ಈ ರೀತಿ ಮಾಡಲ್ಲ. ಅದಕ್ಕೆ ಹೇಳಿದ್ವಲ್ಲ. ಈಗ ಅದ್ರ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗೋದಿಲ್ಲ, ಸುಮ್ಮನೆ ಅನ್ನೆಸರಿ ಅದು ವಿರುದ್ಧವಾಗಿ ಮಾತನಾಡ್ದಂಗೆ ಆಗ್ತದೆ. ಸದ್ಯದಲ್ಲಿ ಸರ್ಕಾರ ಏನು ಕ್ರಮ ತೊಗೋಬೇಕು, ಅಲ್ಲಿ ಏನಾಗಿದೆ, ಇನ್ನೂ ಜನ ಏನು ಆತಂಕದಲ್ಲಿದ್ದಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾಯಿದೆ ಅಂತ ತಮ್ಮ ಹೇಳಿಕೆ ಇಚ್ಛೆ ಬಯಸ್ತೀನಿ.